ಮೈ ಚಾನಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತರುಣ್ ಹಾಗೂ ಸಂಗೀತ ಇಬ್ರು ಬೈತಿರ್ತಾರೆ. ಇಲ್ಲಿ ತರುಣ್ ಪ್ರೂಫ್ ಸಮೇತ ನೋಡೋ ಆ ರಾಹುಲ್ ಎಂತವನು, ಅವನೊಬ್ಬ ಕಾಮುಕ ಹಾಗೆ ಹೀಗೆ ಅಂತ ತರುಣ್ ತೋರಿಸ್ತಾ ಇರ್ತಾರೆ ಫೋನ್ ಅಲ್ಲಿ. ಏನಣ್ಣ ನೀನು ಅವನಿಂತ ಕಾಮುಕ ಅಂತ ಗೊತ್ತಾದ್ಮೇಲೂ ಅದಕ್ಕೆ ಅವನ ಜೊತೆ ಲಿವಿಂಗ್ ಟುಗೆದರ್ ಇರ್ತಾರೆ ಅಂತ ಹೇಗಣ ಅನ್ಕೋತೀಯ ನೀನು? ಇದೆಲ್ಲ ನಂಬ್ತೀಯ ಅಣ್ಣ? ಮಾತಾಡು. ನಡ್ತೆಗೆಟ್ಟವಳು ಅಂತ ಕಳ್ಸದ್ಮೇಲೆ ಆ ಹೆಣ್ಣಿಗೆ ಈ ಸಮಾಜದಲ್ಲಿ ಏನಣ್ಣ ಬೆಲೆ? ಅವ್ರು ಹೇಗ್ ತಾನೇ ನೆಮ್ಮದಿಯಾಗಿರಕ್ಕಾಗತ್ತೆ? ಈ ಜನಗಳು ಅವ್ರನ್ನ ಸುಮ್ನೆ ಬಿಡ್ತಾರ? ಜೀವನ ಇಡೀ ನಡ್ತೆಗೆಟ್ಟವಳು ಅನ್ನೋ ಹಣೆ ಮೇಲೆ ಪಟ್ಟಿ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ. ಅವ್ರು ಆತರ ಬದುಕ್ಬೇಕಾ? ಅದಕ್ಕೆ ನೀನ್ ಕಾರಣ ಆಗ್ಬೇಕು ಅಣ್ಣ ಅಂತ ಸಂಗೀತ ಬೈತಿರ್ತಾರೆ. ಹೆಣ್ಣನ ಪೂಜ್ಸೋನು ನೀನು ಅಂತ ಹೇಳಿ ನಾನೇ 1000 ಸಲ ಮಾತಾಡಿದೀನಿ ಕಣೋ. ಇದೇನೇನೋ ನೀನು ಹೆಣ್ಣಿಗೆ ಪೂಜೆ ಮಾಡೋ ರೀತಿ? ಇದೇನಾ ನೀನು ಹೆಣ್ಣಿಗೆ ಕೊಡೋ ಗೌರವ? ಮಾತಾಡೋ ನೀನು, ಏನಾದ್ರೂ ಮಾತಾಡೋರಾಗು ಅಂತ ತರುಣ್ ಹೇಳ್ತಿರೆ. ಇಲ್ಲಿ ರಾಘು ಮಾತ್ರ ತುಂಬಾ ಬೇಜಾರಲ್ಲಿ ಹಾಗೆ ಮಾತಾಡ್ತಾ ನಿಂತಿರ್ತಾರೆ. ಮಾನ ಹೋದ್ರೂ ಪರವಾಗಿಲ್ಲ, ಕೊಟ್ ಮಾತಿನ ಮೇಲೆ ನಿಲ್ಬೇಕು ಅನ್ನೋ ಹಠನ ಅಂತ ಸಂಗೀತ ಹೇಳ್ತಾರೆ. ಆಗ ರಾಘು ಅಳ್ತಿರ್ತಾರೆ. ಯಾಕಣ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ ಹೇಳೋ? ಓ, ನಿನ್ ಮುಂದೆ ಒಂದು ನೀಚ್ ಕೆಲ್ಸ ನಡೀತಿದೆ, ಒಂದ್ ಹೆಣ್ಣಿಗೆ ಅವಮಾನ ಆಗ್ತಿದೆ, ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ನಿಂತಿದ್ಯಾ? ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಬೇಜಾರ ಅಂತ ಸಂಗೀತ ಹೇಳ್ತಾರೆ. ಯಾರಿಗೆ ಸಮಸ್ಯೆ ಆದ್ರೂ ನೀನ್ ನಂಬಿರೋ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದೇನೆ ನಿಂದು ಮಾತಾಡೋ ರಾಘು ಅಂತ ತರುಣ್ ಹೇಳ್ತಿದ್ರೆ ಸುಮ್ನಿರ್ತಾರ ಇಬ್ರು ಅಂತ ಹೇಳಿ ಇಲ್ಲಿ ರಾಘು ಕೂಗಾಡ್ತಾರೆ. ನೋಡಿ, ನೀವೆಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರೋ, ನಾನು ಅಷ್ಟೇ ಚೆನ್ನಾಗಿ ಝಾನ್ಸಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಅಂದ್ಮೇಲೆ ನೀವು ಅವ್ರ ಬಗ್ಗೆ ನನ್ ಹೇಳಿ ಅರ್ಥ ಮಾಡ್ಸೋ ಅವಶ್ಯಕತೆ ನನ್ಗಿಲ್ಲ ಅಂತ ಹೇಳಿ ಇಲ್ಲಿ ರಾಘು ಗಾಡಿ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ತುಳಸಿ ಗಂಡ ಮಕ್ಳು ಎಲ್ಲರೂ ತಾತನ್ ಜೊತೆ ಮಾತಾಡಕ್ ಬರ್ತಾರೆ. ಅಪ್ಪ, ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಅಂತ ತುಳಸಿ ಹೇಳ್ತಿದ್ರೆ, ಮಾತಾಡಮ್ಮ, ಮನೆ ಮಗಳು ಮಾತಾಡೋದಕ್ಕೂ ಕೇಳ್ಬೇಕಾ ಅಂತ ಹೇಳಿ ಇಲ್ಲಿ ತಾತ ಹೇಳ್ತಾರೆ. ನಮ್ಮ ಮನೆ ಮಗಳು ಮದ್ವೆ ಆಗಿ ಹೋಗಿದ್ದಾಳೆ, ಅವಳು ಅಲ್ಲಿ ಹೇಗಿದ್ದಾಳೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಳೋ ಹೇಗೋ ಅಂತ ತುಳಸಿ ಹೇಳ್ತಿದ್ರೆ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ, ನಾನ್ ಅವಾಗ ರಾಯ್ನ ಅವ್ರ ಮನೆಗ್ ಕಳ್ಸಿ ನಮ್ ಝಾನ್ಸಿ ಹೇಗಿದ್ದಾಳೆ ಅಂತ ವಿಚಾರಿಸ್ಕೊತಿರ್ತೀನಿ. ಅವಳು ಚೆನ್ನಾಗೇನೆ ಎಲ್ಲಾರ್ಗು ಹೊಂದಾಣಿಕೆಯಿಂದ ಇದ್ದಾಳಂತೆ. ನಮ್ ರಾಯ್ ಎಲ್ಲಾನು ಹೇಳ್ತಾನೆ ಅಂತ ತಾತ ಹೇಳ್ತಾರೆ. ಏನೇ ಆಗ್ಲಿ ಅಪ್ಪ, ಯಾರೇ ಹೆಣ್ಮಗ್ಳಾದ್ರೂ ತವ್ರ ಮನೆಯವರು ನನ್ ನೋಡಕ್ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಿರ್ಬೋದಲ್ವಾ? ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಝಾನ್ಸಿ ಆ ಮನೆ ಬಿಟ್ಟು ಹೋಗೋದಿಕ್ಕೆ ಅವ್ರ ತವ್ರ ಮನೆಯವ್ರ ಕಾಯ್ಕೋತಿದ್ರೇನೋ, ಅದಕ್ಕೆ ಅವ್ರ ಮನೆಯವರು ಬಂದೇ ಇಲ್ಲ ನೋಡೋದಿಕ್ಕೆ ಅಂತ ಅನ್ಕೊಳಲ್ವಾ ಅಂತ ತುಳಸಿ ಹೇಳ್ತೀರ. ಅಯ್ಯೋ ತುಳಸಿ, ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡ್ಲೇಬೇಕಪ್ಪ, ಇಲ್ಲ ಅಂದ್ರೆ ನಮ್ಮನೆ ಮಗ್ಳು ಗೌರವನೇ ಕಡಿಮೆ ಆಗೋದು ಅಂತ ತುಳಸಿ ಹೇಳ್ತಾರೆ. ಅಲ್ಲ ಮಾವ, ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಿಟ್ರೆ ಹೇಗೆ? ನಮ್ ಮಗ್ಳು ನಾ ಮನೆ ಕೊಟ್ಮೇಲೆ ನಾ ಹೋಗಿ ಒಂದ್ ಸ್ವಲ್ಪ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬರ್ಬೇಕಲ್ವಾ ಅಂತ ನಾಗಾರ್ಜುನ್ ಹೇಳ್ತಾರೆ. ವಾಟ್ ಎ ಚೇಂಜ್! ನಾನು ಇದನ್ನ ನಿನ್ನಿಂದ ಬಯಸಿದೆ ಕಣಮ್ಮ, ಇದನ್ನೇ ನಾನು ನಿನ್ನಿಂದ ಬಯಸಿದ್ದು. ನಾನು ತುಂಬಾ ಬದಲಾಗಿದ್ದೀನಪ್ಪ. ಅವಳನ್ನ ನಾನು ನನ್ನ ತಾಯಿ ಸ್ಥಾನದಲ್ಲಿಟ್ಟು ಝಾನ್ಸಿನ ನೋಡ್ಕೋಬೇಕು ಅಂತಿದ್ದೀನಿ. ತವ್ರ ಮನೆ ಕಡೆಯಿಂದ ಅವಳಿಗೆ ಒಂದ್ ಸೀರೆ ಕೊಡ್ಬೇಕು ಅಂತ ನಾನ್ ಅನ್ಕೊಂಡಿದೀನಿ ಅಂತ ತುಳಸಿ ಹೇಳ್ತಾರೆ. ಏನಮ್ಮ, ಬರೀ ಸೀರೆನ? ಒಡವೆ ತಗೋ, ವಜ್ರದ ನೆಕ್ಲೆಸ್, ಬ್ಯಾಂಗಲ್ಸ್ ಎಲ್ಲ ತಗೋ. ನಿಮ್ಮ ಹತ್ರ ಕ್ಯಾಶ್ ಇಲ್ದೇ ಇದ್ರೆ ನಾನ್ ಡೆಬಿಟ್ ಕಾರ್ಡ್ ಕೊಡ್ತೀನಿ, ತಗೊಂಡೋಗು ಅಂತ ತಾತ ಹೇಳ್ತಾರೆ. ಆಮೇಲೆ ಇಲ್ಲಿ ತುಳಸಿ ಹಾಗೂ ಅವ್ರ ಮನೆಯವರೆಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಆ ಕಡೆ ರಾಘು ಝಾನ್ಸಿ ನೋಡ್ಕೊಂಡು ಗಾಡಿಯಲ್ಲಿ ಓಡಾಡ್ತಿರ್ತಾರೆ. ಅಲ್ಲಿ ಝಾನ್ಸಿ ಲಗೇಜ್ ಇಟ್ಕೊಂಡು ಒಂದೊಂದ್ ಕಡೆ ಹೋಗ್ತಿರ್ತಾರೆ. ಕೊನೆಗೂ ರಾಘು ಝಾನ್ಸಿನ ಹುಡುಕ್ತಾರೆ. ಮೇಡಮ್, ಗಾಡಿ ಹತ್ತಿ ಅಂತ ರಾಘು ಹೇಳ್ತಿದ್ರೆ ಇಲ್ಲಿ ಝಾನ್ಸಿ ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಿರ್ತಾರೆ. ಮತ್ತೆ ಗಾಡಿನ ಝಾನ್ಸಿ ಮುಂದೆ ಅಡ್ಡ ಹಾಕಿ, ಮೇಡಮ್ ನಿಮ್ಗೆ ಹೇಳ್ತಿದ್ರು ಮೇಡಮ್ ಗಾಡಿ ಹತ್ತಿ ಅಂತ ರಾಘು ಹೇಳ್ತಿದ್ರೆ, ಅತ್ತಲ್ಲ ನಾನ್ ಯಾಕೆ ಹತ್ಬೇಕು? ಮನೆಯಿಂದ ಆಚೆ ಬಂದಾಯ್ತಲ್ವಾ, ನೀನ್ ಯಾಕೆ ಬಂದಿದ್ಯಾ? ತಾತನ್ ಮನೆಗೆ ಡ್ರಾಪ್ ಮಾಡ್ಬೇಕು ಅಂತ ಬಂದಿದ್ಯಾ ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್ ಮಾತ್ ನಿಲ್ಸಿ, ಮೊದ್ಲು ಗಾಡಿ ಹತ್ತಿ ಅಂತ ರಾಘು ಹೇಳ್ತಾರೆ. ಖಾರ ತಿನ್ಸಿ ಮತ್ತೆ ಮೆಣಸಿನಕಾಯಿ ತಿನ್ಸೋ ಪ್ಲಾನ್ ಮಾಡಿದೀರಾ ಅನ್ಸುತ್ತೆ. ನಾನ್ ಆಗ್ಲೇ ಖಾರ ತಿಂದಾಯ್ತು, ಮತ್ತೆ ನಾನ್ ಸ್ವೀಟ್ ತಿನ್ನೋದಕ್ಕೆ ಇಷ್ಟಪಡಲ್ಲ. ನೀನೇನು ಡ್ರಾಪ್ ಮಾಡೋದ್ ಬೇಕಿಲ್ಲ, ನಾನ್ ಹೋಗ್ತೀನಿ, ನಂಗ್ ಗೊತ್ತು ಅಂತ ಝಾನ್ಸಿ ಹೇಳ್ತಾರೆ. ನಾನ್ ಕೇಳೋದನ್ನ ಒಂದ್ ಸ್ವಲ್ಪ ಕೇಳಿ ಮೇಡಮ್ ಅಂತ ರಾಘು ಹೇಳ್ತಿದ್ರು. ಆ ತಾಳ್ಮೆ ಇದ್ದಿದ್ದಕ್ಕೆ ನೀನ್ ಬರೋವರ್ಗು ನಾನ್ ಕಾದಿತ್ತು, ಅದಕ್ಕೋಸ್ಕರನೇ ಆ ಸುಳ್ಳು ಏನು ಅಂತ ನಿಂಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನೀನ್ ಹೋಗು ಅಂತ ಹೇಳಿದ್ಮೇಲೆನೆ ನಾನ್ ಅಲ್ಲಿಂದ ಹೊರಟಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಂದವಳಿಗೆ ಮುಂದಿನ ದಾರಿ ಹೋಗ್ಬೇಕು ಹೇಗೆ ಅನ್ನೋದು ನನಗ್ ಗೊತ್ತು ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್, ನೀವ್ ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ರಾಘು ಹೇಳ್ತಿದ್ರೆ, ಸರಿ ದಾರಿಗೆ ನೀನ್ ಕರ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನಂಗಿತ್ತು ರಾಘು, ಆದ್ರೆ ನೀನ್ ಮಾಡಿದ್ದೇನು? ಆದ್ರೆ ಯಾರೋ ಮೂರನೇ ಅವ್ನು ಬಂದು ತಪ್ಪು ಮಾಡಿದಾನೆ ಇವಳು ಅಂತ ಹೇಳ್ತಿದಂಗೆ ನೀನು ಅವ್ನ್ ಮಾತ್ನ ನಂಬಿಟ್ಟೆ. ತಾಳಿ ಕಟ್ಸ್ಕೊಂಡಿರೋ ಹೆಂಡ್ತಿನ ಮನೆಯಿಂದ ಆಚೆ ಕಳ್ಸ್ಬಿಟ್ಟೆ ಅಂತ ಝಾನ್ಸಿ ಹೇಳ್ತಿದ್ರೆ, ಹೋಗು ಅಂತಿದ್ ನಾನು ಈಗ ಗಾಡಿ ಅತ್ತಿ ಅಂತ ಹೇಳ್ತಿರೋದು ನಾನೇ ಅಲ್ವಾ ಅಂತ ರಾಘು ಹೇಳ್ತಾರೆ. ಅತ್ತಲ್ಲ, ಯಾಕೆಂದ್ರೆ ನೀನು ಹೋಗು ಅಂತ ಹೇಳಿದ್ ಮಾತು ನನ್ ಕಿವಿಲಿ ಇನ್ನು ಹಾಗೆ ಇದೆ ಅಂತ ಝಾನ್ಸಿ ಹೇಳ್ತಾರೆ. ಇವಾಗ ಎಲ್ಲಿಗೆ ಅಂತ ಹೋಗ್ತೀರಾ ಮೇಡಮ್ ಅಂತ ರಾಘು ಕೇಳ್ತಿದ್. ಮನೆಯಿಂದ ಹೊರಗಡೆ ಬಂದು ಬಾಗ್ಲಿನ ಹತ್ರ ನಿಂತ್ಕೊಂಡು ನೋಡಿದಾಗ ಒಂದೇ ಒಂದ್ ದಾರಿ ಕಾಣಿಸ್ತಿತ್ತು, ಆದ್ರೆ ಮನೆಯಿಂದ ಹೊರಗಡೆ ಬಂದಾಗ 10 ಬಾಗ್ಲು ಕಾಣಿಸ್ತಿದೆ. 10 ಬಾಗ್ಲಲ್ಲೂ ನನ್ ಗಂಡ ನನ್ ಜೊತೆ ಇರಲ್ಲ ಅಂತ ಅನ್ನೋದೇ ನನ್ಗೆ ನೋವು. ಸರಿ ಬಿಡಿ, ನಿಮ್ಗೆ ಯಾಕಿದೆಲ್ಲ ಹೇಳ್ತಾ ಇದೀನಿ, ನಾನ್ ಹೊರಡ್ತೀನಿ ಅಂತ ಚಾನ್ಸಿ ಹೇಳಿ ಹೋಗ್ತಿರ್ತಾರೆ. ಆಗ ರಾಘು ತಡೀತಾರೆ. ಮೇಡಮ್ ಸುಮ್ನೆ ಏನನ್ನ ಮಾತಾಡ್ಬಿಡಿ, ನಾನ್ ಬಂದಿರೋದು ನಿಮ್ಮನ್ನ ವಾಪಸ್ ಮನೆ ಕರ್ಕೊಂಡು ಹೋಗಕ್ಕೆ ಅಂತ ರಾಘು ಹೇಳ್ತಾರೆ. ಯಾಕೆ ರಾಘು, ಮನೆಯವರೆಲ್ಲ ಬೈದಿ ಸಾಕಾಗಲ್ವಾ? ಇನ್ನೂ ಬಯಸಿ ನಂಗೆ ಅವಮಾನ ಮಾಡೋ ಉದ್ದೇಶನ? ಬೇಕಾಗಿಲ್ಲ, ಇವಾಗ ಆಗಿರೋ ಅವಮಾನ ದುಃಖ ನೋವು ಸಾಕಾಗಿದೆ, ಸಾಕು ರಾಘು ಅಂತ ಝಾನ್ಸಿ ಹೇಳ್ತಾರೆ. ಅವಮಾನ ಮಾಡಿ
ಸಂಕಟ ಪಡಿಸೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ಮೇಡಮ್. ಮಾತ್ ಸಾಕು ಮೇಡಮ್, ದಯವಿಟ್ಟು ಗಾಡಿ ಹತ್ತಿ ಅಂತ ರಾಘು ಹೇಳ್ತಿದ್ರೆ, ಈ ತರ ಹೇಳ್ತಿರೋನು ಅವಾಗ ಯಾಕೆ ಹೋಗುವಂತೆ ಅಂತ ಝಾನ್ಸಿ ಪ್ರಶ್ನೆ ಮಾಡ್ತಾರೆ. ಮನೆಯ ಮಗನಾಗಿ ಆ ಮಾತು ಹೇಳಿದೆ, ಆ ಕ್ಷಣದಲ್ಲಿ ನಾನ್ ಮಾಡಿದ್ದು ತಪ್ಪೆ, ಅದಕ್ಕೆ ನಾನ್ ಸಾರಿ ಕೇಳ್ತೀನಿ, ದಯವಿಟ್ಟು ಮೇಡಮ್ ಪ್ಲೀಸ್ ಮನೆಗೆ ಹೋಗೋಣ ಗಾಡಿ ಹತ್ತಿ ಅಂತ ರಘು ಹೇಳ್ತಾರೆ. ಅಲ್ಲಿ ಬಂದ್ಮೇಲೆ ವಾಪಸ್ ಹೋಗು ಅಂದ್ರೆ ಅಂತ ಝಾನ್ಸಿ ಹೇಳ್ತಿದ್ರೆ, ಹೇಳಲ್ಲ ಮೇಡಮ್, ಇವಾಗ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ ಹೇಳ್ತಾ ಇದೀನಿ, ಬನ್ನಿ ಮೇಡಮ್ ಮನೆ ಹೋಗೋಣ, ನೀವು ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮೇಡಮ್, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ, ಒಟ್ನಲ್ಲಿ ನೀವು ನಮ್ ಮನೆಗ್ ಬನ್ನಿ ಅಷ್ಟೇ. ಏನ್ ಮೇಡಮ್ ಹಾಗೆ ನಿಂತ್ಕೊಂಡು ಮುಖ ನೋಡ್ತಿದ್ದೀರಾ, ನಿಮ್ ಗಂಡ ರಾಘವೇಂದ್ರ ಕರಿತಿದ್ದೀನಿ, ಗಾಡಿ ಹತ್ತಿ ಮೇಡಮ್ ಅಂತ ಹೇಳಿ ಇಲ್ಲಿ ರಾಘು ಝಾನ್ಸಿ ಕೈ ಹಿಡ್ಕೊಂಡು ಗಾಡಿನ ಹತ್ತಿಸ್ತಾರೆ. ಆಗ ಝಾನ್ಸಿಗಂತೂ ತುಂಬಾ ಶಾಕ್ ಆಗುತ್ತೆ. ಆಮೇಲೆ ಇಲ್ಲಿ ರಾಘು ಝಾನ್ಸಿನ ಮನೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಕಡೆ ತುಳಸಿ ಅವರು ಸುಮ್ನೆ ಯಾವ್ದೋ ಒಂದ್ ಜಾಗದಲ್ಲಿ ನಿಂತಿರ್ತಾರೆ. ಅಲ್ಲ, ಕಾರ್ ನೋಡಿದ್ರೆ ಅಲ್ಲಿ ನಿಲ್ಸಿದೆ, ಇದೀಗ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ನಾಗಾರ್ಜುನ್ ಹೇಳ್ತಿದ್ರೆ, ಸುಮ್ನೆ ಕರ್ಕೊಂಡ್ ಬಂದಿದ್ದೀನಿ ಸಿಂಪತಿಗೋಸ್ಕರ, ಸುಮ್ನೆ ಸ್ವಲ್ಪ ಹೊತ್ತು ನಿಂತಿದ್ದು ವಾಪಸ್ಸು ಮನೆಗೆ ಹೋಗೋಣ ಅಂತ ತುಳಸಿ ಹೇಳ್ತಾರೆ. ಅಲ್ಲ ಮಾಮ್, ಮನೇಲೆ ಸೀರೆ ಕೊಡ್ಬೋದಾಗಿತ್ತಲ್ಲ, ವಾಪಸ್ ಹೋಗ್ಬೋದಾಗಿತ್ತಲ್ಲ ಅಂತ ಇಲ್ಲಿ ಪ್ರಣವ್ ಹೇಳ್ತೀರ. ಅಶೋ ಪ್ರಣವ್ ಅಂತ ಕೆಲಸ ಮಾಡ್ಬಾರ್ದು, ಅಪ್ಪನ್ ಸಿಂಪತಿ ಗಿಟ್ಟಿಸ್ಕೊಳಕೋಸ್ಕರನಾದ್ರೂ ನಾವೆಲ್ಲ ಶಾಪಿಂಗ್ ಹೋಗಿದೀವಿ ಅಂತ ಹೇಳಿ ಸುಳ್ಳು ಹೇಳಿ ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಸಮಯ ಮಾಡಿ ಮನೆಗೆ ವಾಪಸ್ ಹೋಗೋಣ. ಅಷ್ಟೊತ್ತಿಗೆ ಅಲ್ಲಿ ಝಾನ್ಸಿ ಹತ್ಕೊಂಡು ತಾತ ಅಂತ ಹೇಳಿ ನನ್ ಗಂಡನ ನನ್ನ ಮನೆ ಬಿಟ್ಟು ಕಳ್ಸ್ಬಿಟ್ಟ ಅಂತ ಆಳ್ತಿರ್ತಾಳೆ. ಆಮೇಲೆ ನೀನ್ ಹೋಗಿ ಅಯ್ಯೋ ಆ ರಾಘವೇಂದ್ರ ಇಲ್ಲ ಅಂದ್ರೇನು ನಾನ್ ತಾಳಿ ಕಟ್ತೀನಿ ಅಂತ ಹೇಳ್ಬೇಡ ಪ್ರಣವ್ ಅಂತ ತುಳಸಿ ಪ್ರಣವ್ಗೆ ಬುದ್ಧಿವಾದ ಹೇಳ್ತಿರ್ತಾರೆ. ಅಶೋ ಮಾಮ್ ಏನ್ ಹೀಗೆ ಹೇಳ್ತಿದ್ದೀರಾ, ನಾವ್ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿರೋದು ಅದಕ್ಕೆ ಅಲ್ವಾ ಅಂತ ಪ್ರಣವ್ ಹೇಳ್ತಾರೆ. ಹೌದು ಪ್ರಣವ್, ಆದ್ರೆ ಸ್ವಲ್ಪ ಪೇಷನ್ಸ್ ಇರ್ಬೇಕು, ಕಬ್ಣ ಕಾದಿದ್ಯಾ ಅಂತ ನೋಡಿ ನಮ್ಗೆ ಹೇಗ್ ಬೇಕೋ ಆ ಶೇಪ್ ಅಲ್ಲಿ ಆ ಕಬ್ಣನ ಮಾಡ್ಕೋಬೇಕು ಅಂತ ತುಳಸಿ ಹೇಳ್ತಾರೆ. ಆ ಕಡೆ ಅಜ್ಜಿ ಮಾತ್ರ ಈಗ ಆಗ್ತಿರ ನೋಡಿದ್ರೆ ಖುಷಿ ಪಟ್ಕೋಬೇಕು ಬೇಜಾರ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ ಏನ್ ಹೀಗೆ ಹೇಳ್ತಿದ್ದೀರಾ, ಅವಳು ಹೋಗಿರೋದಕ್ಕೆ ಖುಷಿನೇ ತಾನೇ ಪಟ್ಕೋಬೇಕು ಅಂತ ಪಲ್ಲವಿ ಹೇಳ್ತಾರೆ. ಅವಳು ಸರಿ ಇಲ್ಲ, ಅವಳು ಉಳ್ಕೊ ಮನೆಯಿಂದ ಆಚೆ ಹೋಯ್ತು, ಅವಳು ಹೋದಾದ್ಮೇಲೆ ಅವಳನ್ನ ಈ ಮನೆಗೆ ವಾಪಸ್ ಕರ್ಕೊಂಡ್ ಬರಕ್ಕೆ ಇನ್ಯಾರು ಬರೋದಿಲ್ಲ, ನಾವು ನೆಮ್ಮದಿಯಿಂದ ಖುಷಿಯಿಂದ ಇರ್ಬೋದು ಅಂತ ರಾಘು ದೊಡ್ಡಪ್ಪ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಘು ಝಾನ್ಸಿನ ವಾಪಸ್ ಕರ್ಕೊ ಬರ್ತಾರೆ. ರಾಘು ಮನೆಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಮೇಡಮ್ ಒಳಗಡೆ ಬನ್ನಿ ಅಂತ ರಾಘು ಹೇಳ್ತಿದ್ರೆ, ಇಲ್ಲಿ ಝಾನ್ಸಿ ಒಳಗಡೆ ಬರ್ತಾರೆ. ಓದ್ ಪಿಸಾಚಿನ ಕಂಕ್ಲ ಹೇಳ್ಕೊಂಡು ಮನೆ ಒಳಗಡೆ ಬಂದಿದ್ಯಲ್ಲೋ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಅಣ್ಣ ನಿನ್ನನ್ನೇ ಕೇಳ್ತಿರೋದು, ಮತ್ತೆ ಯಾಕೆ ಇವಳನ್ನ ವಾಪಸ್ ಕರ್ಕೊಂಡ್ ಬಂದೆ ಅಂತ ಪಲ್ಲವಿ ಕೇಳ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು ಪಲ್ಲವಿ ಅಂತ ರಾಘು ಹೇಳಿ, ಝಾನ್ಸಿ ಮೇಡಮ್ ಒಳಗಡೆ ಹೋಗಿ ಅಂತ ರಾಘು ಹೇಳ್ತಾರೆ. ಆಗ ಝಾನ್ಸಿ ಮಾತ್ರ ತುಂಬಾ ಶಾಕ್ ಅಲ್ಲಿ ರಾಘುನೇ ನೋಡ್ತಿರ್ತಾರೆ. ಮೇಡಮ್ ನಿಮ್ಗೆ ಹೇಳಿದ್ದು ರೂಮ್ ಒಳಗಡೆ ಹೋಗಿ ಅಂತ ರಾಘು ಹೇಳ್ತಾರೆ. ಸರಿ ಯಜಮಾನ್ರೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಲಗೇಜ್ ತಗೊಂಡು ರೂಮ್ಗೆ ಹೋಗ್ತಿರ್ತಾರೆ. ಅಣ್ಣ ನಿಂಗೇನ್ ತಲೆ ಕೆಟ್ಟಿದ್ಯಾ, ಮತ್ತೆ ಯಾಕೆ ಅವಳನ್ನ ಕರ್ಕೊಂಡ್ ಬಂದಿದ್ಯಾ, ಇನ್ನೂ ಮದ್ವೆ ಆಗ್ಬೇಕಾಗಿರೋ ಇಬ್ರು ತಂಗಿರಿದ್ದಾರೆ ನಿಂಗೆ, ಅದು ನಿಂಗೆ ತಲೆಲಿದ್ಯಾ, ಹೆಣ್ಮಕ್ಳು ಇರೋ ಮನೇಲಿ ಇವಳನ್ನ ತಂದಿಟ್ಕೊಂಡ್ರೆ ನಿಂಗೆ ಕೆಟ್ಟದಾಗೋದು, ಇವಳು ನಡ್ತೆಗೆಟ್ಟವಳು ಅಂತ ಪಲ್ಲವಿ ಹೇಳ್ತಿದ್ರೆ, ಮುಚ್ಚು ಬಾಯ್ ಪಲ್ಲವಿ ಅಂತ ಹೇಳಿ ಇಲ್ಲಿ ರಾಘು ಪಲ್ಲವಿ ಮೇಲೆ ಕೂಗಾಡ್ಬಿಡ್ತಾರೆ. ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಒಂದ್ ಹೆಣ್ಣಿನ ಬಗ್ಗೆ ನಡ್ತೆಗೆಟ್ಟವಳು ಅಂತ ಹೇಳ್ತಿದ್ಯಲ್ಲ, ಹೀಗ್ ಮಾತಾಡಕ್ಕೆ ನಿಂಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಅಂತ ರಾಘು ಹೇಳ್ತಾರೆ. ಅವಳು ಹಾಗಿರೋದಕ್ಕೆ ನಾನು ಮಾತಾಡ್ತಿರೋದು ಅಂತ ಪಲ್ಲವಿ ಹೇಳ್ತಾರೆ. ಹೇಗಿರೋದು, ನೀನು ಒಬ್ಳು ಹೆಣ್ಣನ್ನದನ್ನ ಮರ್ತು ಮಾತಾಡ್ತಿದ್ಯಾ, ನಿಂಗೂ ಮದ್ವೆ ಆಗಿದೆ, ನೀನು ನಿನ್ ಗಂಡನ್ ಮನೇಲಿ ಇದ್ದಾಗ ಯಾವನೋ ಬಂದು ನಿನ್ ಜೊತೆ ಓಡಾಡಿದೀನಿ ಅಂತ ಹೇಳಿ ನಿನ್ಗೆ ಫೇಕ್ ಸಾಕ್ಷಿ ತೋರಿಸಿದಾಗ ನಿನ್ಗಾಗೋ ನೋವು ಸಂಕಟ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ ನೋಡು, ಹೆಣ್ಣಿಗೆ ಹೆಣ್ಣೆ ಶಸ್ತ್ರು ಅನ್ನೋ ಮಾತ್ನ ಯಾಕೆ ನಿಜ ಮಾಡಕ್ ಹೊರಟಿದ್ಯಾ ರಾಘು ಹೇಳ್ತಿದ್ರೆ, ಏ ರಾಘು ಏನೋ ಮಾತಾಡ್ತಿದ್ಯಾ, ಇವಾಗ ಅದ್ರ ಕಡೆ ಗಮನ ಕೊಡೋ ಟೈಮ್ ಏನೋ, ಸಾಚಿ ತೊಲಗ್ತು ಅಂತ ಸಂತೋಷ ಪಡೋದ್ ಬಿಟ್ಟು ಮತ್ತೆ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ಯಲ್ಲ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಒಂದ್ ಹೆಣ್ಣಿಗೆ ಅವಮಾನ ಮಾಡಿ ಅವಳು ನಮ್ಮ ಮನೆಯಿಂದ ಆಚೆ ಕಳ್ಸಿ ಅದನ್ನ ನಾವು ಸಂಭ್ರಮ ಮಾಡ್ಬೇಕಾ ದೊಡ್ಡಪ್ಪ, ಹೆಣ್ಣಿನ ಬಾಳು ಅಂದ್ರೆ ಹಣ್ಣಿನ ಮೇಲೆ ಇರೋ ಧೂಳ್ ತರ, ಒಂದ್ಸತಿ ಆ ಧೂಳ್ ಅನ್ಕೊಂಡಂಗೆ ಅವಳ ಮೇಲೆ ಕಳಂಕ ಬಂದ್ರೆ ಯಾವತ್ತದು ಸರಿ ಹೋಗಲ್ಲ, ಬೀದಿಗಿಳಿತಿದ್ರೆ ಅವಳ ಗಣೋ ನಡ್ತೆಗೆಟ್ಟವಳು ಮಾನ್ಗೆಟ್ಟವಳು ಅಂತ 101 ಮಾತಾಡ್ತಾರೆ. ಅದನ್ನ ಕೇಳಿಸ್ಕೊಂಡು ಈ ಸಮಾಜದಲ್ಲಿ ಒಂದ್ ಹೆಣ್ಣು ಹೇಗ್ ಬದುಕಕ್ಕಾಗುತ್ತೆ, ಅದನ್ನ ನೀವು ಒಂದ್ ಸ್ವಲ್ಪನಾದ್ರೂ ಯಾರಾದ್ರೂ ಒಬ್ರು ಯೋಚನೆ ಮಾಡಿದ್ರೆ, ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದಾಗ ಇನ್ನೊಂದ್ ಹೆಣ್ಣು ಜೊತೆಗೆ ನಿಲ್ಬೇಕು, ಅದನ್ ಬಿಟ್ಟು ಅವ್ರ ವಿರುದ್ಧ ದೂರ ಹೇಳ್ಕೊಂಡ್ ಕುತ್ಕೊಂಡ್ರೆ ಅವ್ರ ಜೀವನ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ತೊಂದ್ರೆ ಆಗ್ತಿದ್ರೆ ಅದಕ್ಕೆ ಗಂಡ್ಮಕ್ಳು ಎಷ್ಟು ಕಾರಣನೋ ಅಷ್ಟೇ ಕಾರಣ ಹೆಂಗಸರು ಕೂಡ. ಅದನ್ನ ನೋಡಿದ್ರೆ ನಿಮ್ಮನ್ನ ನೋಡಿದ್ರೆ ಚೆನ್ನಾಗ್ ಗೊತ್ತಾಗುತ್ತೆ. ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ದೇವತೆ, ಹೆಣ್ಣು ಅಂದ್ರೆ ಎಲ್ಲ ಅಂತ ಮಾತಾಡ್ತಾರೆ. ದೊಡ್ಡಪ್ಪ ನಮ್ಮ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಇಂತ ಪರಿಸ್ಥಿತಿ ಬಂದಿದ್ರೆ ಹಿಂದೆ ಮುಂದೆ ವಿಚಾರಿಸದೆ ಯಾವನೋ ಹೇಳ್ದ ಅಂತ ಅದನ್ನೇ ನಿಜ ಅಂತ ನಂಬಿಡ್ತಿದ್ರ ಅಂತ ರಾಘು ದೊಡ್ಡಪ್ಪನ ಪ್ರಶ್ನೆ ಮಾಡ್ತಾರೆ. ರಾಘು ದೊಡ್ಡಪ್ಪಂಗೆ ತುಂಬಾ ಶಾಕ್ ಆಗುತ್ತೆ. ಏನ್ ದೊಡ್ಡಮ್ಮ, ಚಿಕ್ಕವ ತಪ್ಪು ಮಾಡಿದಾಗ ತಿದ್ದಿ ಬಿದ್ದಿ ಹೇಳೋ ಸ್ಥಾನದಲ್ಲಿರೋದ್ ನೀವೇ ಹೀಗ್ ಮಾಡ್ಬಿಟ್ರಲ್ಲ ಅಂತ ರಾಘು ದೊಡ್ಡಮ್ಮಂಗೆ ಹೇಳ್ತಾರೆ. ದೊಡ್ಡಪ್ಪ ಈ ಮನೇಲಿ ಅಪ್ಪ ಇಲ್ಲ, ನಿಮ್ಮನ್ನ ನಾವು ದೊಡ್ಡಪ್ಪ ಅಂತ ಕರಿತೀವಿ, ಯಾಕಂದ್ರೆ ಅಪ್ಪಂಗಿದ್ದ ದೊಡ್ಡ ಸ್ಥಾನ, ನಿಮ್ಗೆ ಇದು ಸರಿ ಅನ್ಸ್ತಾ, ಅದೇ ಜಾಗದಲ್ಲಿ ನಿಮ್ ಮಗಳಿದ್ದಿದ್ರೆ ನೀವ್ ಹೀಗ್ ಮಾಡ್ತಿದ್ರ ಅಂತ ರಾಘು ದೊಡ್ಡಪ್ಪನ ಕೇಳ್ತಾರೆ. ರಾಘು ಅವಳು ತಪ್ಪು ಮಾಡಿಲ್ಲ ಅಂದ ತಕ್ಷಣ ಅವಳು ಈ ಮನೇಲಿರೋದು ಸರಿ ಆಗುತ್ತೇನೋ ಅಂತ ರಾಘು ದೊಡ್ಡಮ್ಮ ಕೇಳ್ತಾರೆ. ಹಾಗಂತ ಅವ್ರು ಏನು ತಪ್ಪು ಮಾಡ್ತಾ ಇದ್ರು, ತಪ್ಪು ಮಾಡಿದಾರೆ ಅಂತ ಮನೆಯಿಂದ ಆಚೆ ಹಾಕೋದು ಸರಿನಾ? ಈ ಮನೆಯಿಂದ ಹೋಗಿ ಅವ್ರು ನೆಮ್ಮದಿ ಆಗಿರ್ತಾರ, ಈ ಮನೆಯವರೆಲ್ಲ ಅವಮಾನ ಹೋಗಿ ಅವ್ರು ಮನೆಯಿಂದ ಆಚೆ ಹೋದ್ರೆ ನಾನ್ ನೆಮ್ಮದಿ ಆಗಿರ್ತೀನ? ಹೆಣ್ಣನ ಪೂಜೆ ಮಾಡೋ ಮನೆತನ ನಮ್ದು ಅಂತ ರಾಘು ಹೇಳ್ತೀರಾ. ಅದೇನು ನೋಡಿ ಮಾಡಿದಳು ಅವ್ಳ ಪರವಾಗಿ ಮಾತಾಡ್ತಿದ್ದಾಳೆ ನೋಡ್ರಿ ಅಂತ ರಾಘು ದೊಡ್ಡಮ್ಮ ಹೇಳ್ತಾರೆ. ಅವ್ರ ಪರ ನಾನ್ ನಿಲ್ತಿಲ್ಲ, ಅವ್ರ ವಿರೋಧ ಮಾಡ್ತಿಲ್ಲ, ನಾನು ಅನಿತಾನ ಮದ್ವೆ ಆಗತ್ತೇನೋ ನಿಜ, ಹಾಗಂತ ಅವ್ರ ಇಮೇಜ್ ಡ್ಯಾಮೇಜ್ ಮಾಡೋಂಥದ್ದು ಏನಿದೆ? ಈ ಮನೇಲಿ ಹೆಣ್ಮಕ್ಳದು ಆನಂದ ಬಾಷ್ಪ ಕಣ್ಣೀರ್ ಬರ್ಬೇಕು ಹೊರತು
ದುಃಖದಿಂದ ಬರೋ ಕಣ್ಣೀರಲ್ಲ, ಅದು ಝಾನ್ಸಿ ಮೇಡಮ್ ಆದ್ರೂ ಅಷ್ಟೇ, ನಮ್ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ ಅಂತ ಇಲ್ಲಿ ರಾಘು ಹೇಳ್ತಾರೆ. ಅಲ್ಲ ಅಣ್ಣ ಅಂತ ಪಲ್ಲವಿ ಹೇಳಕ್ ಹೋಗ್ತಿದ್ರೆ ಇಲ್ಲಿ ಅಜ್ಜಿ ತಡೀತಾರೆ. ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಳೆ, ರಾಘು ಹೇಳ್ತಿರೋದು ಸರಿಯಾಗೇ ಇದೆ. ಹೆಣ್ಣು ತಪ್ಪು ಮಾಡಿದಾಳೆ ಅಂದ ತಕ್ಷಣ ಯಾರೋ ಹೇಳಿದ್ನ ಒಪ್ಕೊಳ್ಳೋದಲ್ಲ, ಅವಳು ಸರಿನೋ ಇಲ್ವೋ ಅಂತ ಪರಿಶೀಲನೆ ಮಾಡಿ ಆಮೇಲೆ ನಿರ್ಧಾರ ತಗೋಬೇಕು. ಈ ವಿಚಾರದಲ್ಲಿ ರಾಘು ಮಾಡಿರೋದು ಸರಿ ಅಂತ ಅಜ್ಜಿ ಹೇಳ್ತಿದ್ರೆ ಸಂಗೀತ ಹಾಗೂ ರಾಘುವಂತೂ ತುಂಬಾ ಖುಷಿ ಆಗುತ್ತೆ. ಆ ಕಡೆ ರಾಹುಲ್ ತುಳಸಿ ಕಾಲ್ ಮಾಡಿ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಮೇಡಮ್, ಝಾನ್ಸಿ ಮನೆಗೆ ವಾಪಸ್ ಬಂದ್ಲು ಅಂತ ರಾಹುಲ್ ಹೇಳ್ತಿದ್ರೆ ಇಲ್ಲಿ ತುಳಸಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ಯಾ, ಅವಳೆ ವಾಪಸ್ ಬಂದ್ಲಾ ಅಂದ್ರೆ ಇಲ್ಲ ಮೇಡಮ್, ರಾಘು ಹೋಗಿ ಕರ್ಕೊಂಬಂದ. ಯಾರೋ ಒಬ್ರು ಹೇಳಿರೋ ಮಾತಿಂದ ನಡ್ತೆಗೆಟ್ಟೋಳು ಅಂತ ಹೇಳ್ಬಾರ್ದು, ಹಾಗೆ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಹಾಗೆ ಹೀಗೆ ಎಲ್ಲ ಹೇಳ್ಬಿಟ್ಟ ಅಂತ ರಾಹುಲ್ ಹೇಳ್ತಿದ್ರೆ, ಹಾಗಾದ್ರೆ ಝಾನ್ಸಿನ ಹೆಂಡತಿ ಅಂತ ಒಪ್ಕೊಂಡಿದ್ದಾನ ಅಂತ ತುಳಸಿ ಕೇಳ್ತಾರೆ. ಇಲ್ಲ ಮೇಡಮ್, ಒಂದ್ ಹೆಣ್ಮಕ್ಳು ಬಗ್ಗೆ ಈ ತರ ಎಲ್ಲ ಹೆಣ್ಮಕ್ಳು ಬಗ್ಗೆ ಈ ತರ ಮಾತಾಡೋದು ತಪ್ಪು ಅಂತ ಅಷ್ಟೇ ಮೇಡಮ್ ಹೇಳಿದ್ದು, ಹಾಗೆ ಅದ್ಯಾರೋ ಅನಿತಾ ಅನ್ನೋರ್ನು ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾನೆ ಅಂತ ರಾಹುಲ್ ಹೇಳ್ತಾರೆ. ಸರಿ ಆಯ್ತು ರಾಹುಲ್, ನನ್ ವಿಷಯ ಎಲ್ಲೂ ಬರ್ಬಾರ್ದು ಈ ವಿಷಯದಲ್ಲಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಆ ಕಡೆ ತುಳಸಿ ಹೇಳ್ತಾರೆ ಇಲ್ಲಿ ಝಾನ್ಸಿ ವಾಪಸ್ ಬರ್ತಿಲ್ಲ ಅಂತ. ತುಳಸಿ ಹೇಳ್ತಿದಂಗೆ ಪ್ರಣವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಏನ್ ಹೇಳ್ತಿದ್ರ ಮಾಮ್ ಅಂದ್ರೆ, ಅಶೋಕ್ ಪ್ರಣವ್ ತಲೆ ಕೆಡ್ಸ್ಕೊಬೇಡ, ಈಗೇನೋ ಝಾನ್ಸಿ ಬಂದಿಲ್ಲ, ಬಟ್ ಆದ್ರೆ ಆ ಅನುಮಾನದ ಕಿಡಿ ಅಚ್ಚಾಗಿದೆ, ಇನ್ನೇನು ಸ್ವಲ್ಪ ದಿನ ಅಷ್ಟೇ ಆ ಮನೆಯವರೇ ವಾಪಸ್ ಕಳಿಸ್ತಾರೆ, ತಲೆ ಕೆಡ್ಸ್ಕೊಬೇಡ. ಯಾಕಂದ್ರೆ ಆ ರಾಘವೇಂದ್ರ ಅನಿತಾನ ಮದ್ವೆ ಆಗೋದಿಕ್ಕೆ ರೆಡಿ ಇದ್ದಾನಂತೆ, ಬರ್ತಾಳೆ ಬಿಡು, ಎಲ್ಲಿ ಹೋಗ್ತಾಳೆ ಅಂತ ಇಲ್ಲಿ ತುಳಸಿ ಪ್ರಣವ್ಗೆ ಸಮಾಧಾನ ಮಾಡ್ತಾರೆ. ಆ ಕಡೆ ಝಾನ್ಸಿ ಮಾತ್ರ ರೂಮಲ್ಲಿ ಕುತ್ಕೊಂಡು ತುಂಬಾ ಅಳ್ತಿರ್ತಾರೆ. ಅಲ್ಲಿಗೆ ರಾಘು ಬಂದು ಐ ಆಮ್ ರಿಯಲಿ ಸಾರಿ ಮೇಡಮ್, ಗಾಯ ಮಾಡಿದವರು ಮರಿಬಹುದು, ಆದ್ರೆ ಗಾಯ ಆಗಿರೋರು ಯಾವುದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ ಮೇಡಮ್. ಆದ್ರೆ ನನ್ನಿಂದನೇ ಮರೆಯಕ್ ಆಗ್ತಿಲ್ಲ ಅಂದ್ಮೇಲೆ ನೋವು ಪಟ್ಟಿರೋ ಪರಿಸ್ಥಿತಿ ಏನಾಗ್ಬೇಕು ಮೇಡಮ್. ಯಾರೋ ಮೂರನೇ ವ್ಯಕ್ತಿ ಮಾತ್ ಕೇಳಿ ನಿಮ್ ವ್ಯಕ್ತಿತ್ವನ ಜಡ್ಜ್ ಮಾಡ್ಬಾರ್ದಾಗಿತ್ತು. ಗೊತ್ತು ಗುರಿ ಇಲ್ದೇದವನು ದಾರಿಲಿ ಹೋಗ್ತಿದ್ದವನ್ ಮಾತ್ ನಂಬಿ ಶೀಲದ ಬಗ್ಗೆ ಅನುಮಾನ ಪಡಬಾರ್ದಾಗಿತ್ತು. ನಮ್ಮನೆಯವರು ನಿಮ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದಾಗಿತ್ತು ಮೇಡಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಮನ್ಸಿಗೆ ಏನ್ ನೋವಾಗಿರ್ಬೋದು, ಅದು ಎಷ್ಟು ಪರಿಣಾಮ ಆಗ್ಬೋದು ಅಂತ ಯೋಚನೆ ಮಾಡಿ ನಾನು ಕೂಡ ಮನೆ ಬಿಟ್ಟು ಹೋಗಿ ಅಂತ ಹೇಳ್ಬಾರ್ದಾಗಿತ್ತು. ಕಷ್ಟ ಇರುತ್ತೆ, ಕಷ್ಟ ಅಲ್ಲಿರೋರ್ನ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ನಾನು ಆ ಸಮಯದಲ್ಲಿ ನಿಮ್ ಕೈನ ಬಿಟ್ಬಿಟ್ಟೆ ಮೇಡಮ್, ನಾನು ನಮ್ಮ ಮನೆಯವ್ರ ತರ ನಿಮ್ಗೆ ಕಷ್ಟ ಕೊಟ್ಬಿಟ್ಟೆ ಮೇಡಮ್, ದಯವಿಟ್ಟು ಮೇಡಮ್ ನನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ರಾಘು ಕೈ ಮುಗ್ದು ಝಾನ್ಸಿ ಹತ್ರ ಕ್ಷಮೆ ಕೇಳ್ತಿರ್ತಾರೆ. ಆಗ ಝಾನ್ಸಿ ಮಾತ್ರ ರಾಘುನ ನೋಡ್ಕೊಂಡು ಅಳ್ತಾ ಹಾಗೆ ಮುಂದೆ ನಿಂತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.